ಅನ್ನಭಾಗ್ಯ ಅನ್ನಭಾಗ್ಯ ಕಡುಬಡ ಕುಟುಂಬಗಳಿಗೆ ಅನ್ನಭಾಗ್ಯ. ಓರ್ವರಿಗೆ 5 ಕೆಜಿ ಅಕ್ಕಿ ಉಚಿತ, 1 ಕೋಟಿಗೂ ಅಧಿಕ ಬಡವರಿಗೆ ಸದುಪಯೋಗವಾಗುತ್ತಿದೆ ಅನ್ನಭಾಗ್ಯ. 4ನೇ ವರ್ಷಗಳಿಗೆ ಭರವಸೆಯ ನಡಿಗೆ, ಭರವಸೆಯ ನಡಿಗೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬುದು ಬಹಳ ಪುರಾತನ ನಾಣ್ಣುಡಿ. ನಾಗರಿಕತೆಯ ಧಾವಂತದಲ್ಲಿ, ಬದಲಾದ ಇಂದಿನ ಜೀವನ ಶೈಲಿಯಲ್ಲಿ, ನಮ್ಮ ಬದಲಾದ ಆಹಾರ ಪದ್ಧತಿಯಿಂದ ಮತ್ತು ರಾಸಾಯನಿಕ ಕೃಷಿಯಿಂದ ಇಂದು ನಮ್ಮ ಬಹುತೇಕ ಜನರು ರುಚಿಗೆ ಬೆಲೆ ಕೊಟ್ಟು ಆರೋಗ್ಯವನ್ನು ಕಳೆದುಕೊಂಡು ಅನೇಕ ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಆರೋಗ್ಯಕ್ಕಾಗಿ ಆಹಾರ, ಆಹಾರಕ್ಕಾಗಿ ಕೃಷಿ, ಕೃಷಿಗಾಗಿ ಕಾಡು ಎನ್ನುವ ಧ್ಯೇಯವಾಕ್ಯದೊಂದಿಗೆ ಬದುಕುತ್ತಿರುವ ಡಾಕ್ಟರ್ ಖಾದರ್ ಇವತ್ತಿನ ನಮ್ಮ ಆಹಾರ ಮತ್ತು ಜೀವನ ಪದ್ಧತಿಯ ಹುಳುಕುಗಳ ಮೇಲೆ ಬೆಳಕು ಚೆಲ್ಲ ಹೊರಟವರು. ಡಾಕ್ಟರ್ ಖಾದರ್ ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಒಂದು ಬಡ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದು, ಇವರ ಮಾತೃಭಾಷೆ ತೆಲುಗು. ಪ್ರಾರಂಭಿಕ ಹಂತದ ಶಿಕ್ಷಣವನ್ನು ಆಂಧ್ರಪ್ರದೇಶದಲ್ಲೇ ಪೂರೈಸಿದರು. ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದು ಮೈಸೂರಿನಲ್ಲಿ. 1986ರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಜೀವರಾಸಾಯನಿಕ ವಿಜ್ಞಾನದಲ್ಲಿ ಸ್ಟೆರಾಯ್ಡ್ಗಳ ಅಧ್ಯಯನವನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. 5 ವರ್ಷ ಪೋರ್ಟ್ಲ್ಯಾಂಡ್ನಲ್ಲಿ ಸೂಕ್ಷ್ಮಜೀವಿಗಳ ನಿರ್ವಹಣೆ, ವಿಷ ರಾಸಾಯನಿಕ ಪದಾರ್ಥಗಳ ನಿಷ್ಕ್ರಿಯಗೊಳಿಸುವಿಕೆಯ ಅಧ್ಯಯನದ ಸಂಶೋಧನೆಯಲ್ಲಿ ತೊಡಗಿದರು. ನಂತರ 2 ವರ್ಷ ಮೈಸೂರಿನಲ್ಲಿ ಅರಿಶಿಣದ ಮೇಲೆ ಸಂಶೋಧನೆಯನ್ನು ಮಾಡಿದರು. 5 ವರ್ಷಗಳ ಕಾಲ ಅಮೆರಿಕದ ಡುಪಾಂಟ್ ಎನ್ನುವ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೃಷಿ ಮತ್ತು ಔಷಧ ವಲಯದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿದರು. ಜೈವಿಕ ನಿಯಂತ್ರಣ ಹಾಗೂ ಸೂಕ್ಷ್ಮಾಣು ಜೀವಿಗಳ ಮೇಲೆ ಸಂಶೋಧನೆ ನಡೆಸಿದರು. ಭಾರತಕ್ಕೆ ವಾಪಸ್ಸಾದ ಡಾಕ್ಟರ್ ಖಾದರ್ ಮನುಷ್ಯ ಮತ್ತು ಪ್ರಕೃತಿ ಎರಡಕ್ಕೂ ವರದಾನವಾಗಿದ್ದ ನಮ್ಮ ಹಿಂದಿನ ತಲೆಮಾರುಗಳ ಆಹಾರ ಧಾನ್ಯಗಳ ಮೇಲೆ ಸಂಶೋಧನೆ ನಡೆಸಿದರು. ಬಡವರ ಧಾನ್ಯವೆಂದೇ ಕರೆಯಲ್ಪಡುತ್ತಿದ್ದ ಅರ್ಕ, ಸಾಮೆ, ನವಣೆ, ಕೊರ್ಲೆ, ಊದಲುಗಳಲ್ಲಿರುವ ಪೋಷಕಾಂಶಗಳನ್ನು ಗುರುತಿಸಿ ತಿಳಿಸಿದರು. ರಾಗಿ ಏನು, ಜೋಳ ಏನು, ಬರಗು ಏನು, ಅದರಲ್ಲಿ ಪ್ರಮಾಣ 2-4% ಇದೆ. ಅಂದರೆ ನೀವು ಈ ಅಕ್ಕಿ ಗೋಧಿಗೆ ಹೋಲಿಸಿಕೊಂಡ್ರೆ ನಾರಿನಂಶ ಈ 5 ಧಾನ್ಯಗಳಲ್ಲಿ, ನಮ್ಮ ನಾಟಿ ತಳಿಗಳಲ್ಲಿ ಹೆಚ್ಚಾಗಿದೆ. ಅಂದರೆ ನಮ್ಮ ದೇಹಕ್ಕೆ ಈ ಗ್ಲೂಕೋಸನ್ನು, ಮಧುವನ್ನು ನಿಯಮಿತವಾಗಿ ನಿಗದಿತ ರೂಪದಲ್ಲಿ ಬಿಡುಗಡೆ ಮಾಡತಕ್ಕಂಥ ಒಂದು ಕೆಲಸ ಈ ಅದ್ಭುತ ಸಿರಿಧಾನ್ಯಗಳು ಮಾಡ್ತವೆ ಹೊರತು ಬೇರೆ ಯಾವ ಧಾನ್ಯಗಳು ಮಾಡೋದಿಲ್ಲ. ಆರ್ಕ, ಸಾಮೆ ತಿಂದರೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ವಾಸಿ ಮಾಡ್ಬೋದು. ನವಣೆ, ಕೊರ್ಲೆ ತಿನ್ನಿಸಿದ್ರೆ ನರ ರೋಗಿಗಳಿಗೆ, ಅಂದರೆ ಈ ಪಾರ್ಕಿನ್ಸನ್ಸು, ಆಲ್ಝೈಮರ್ಸು ಇಂಥ ರೋಗಗಳನ್ನು ಸರಾಗವಾಗಿ ವಾಸಿ ಮಾಡ್ಬೋದು. ಕೊರ್ಲೆ ಅಕ್ಕಿ, ಆರ್ಕ ಅಕ್ಕಿ ತಿನ್ನಿಸಿ ಎಷ್ಟೊಂದು ಕ್ಯಾನ್ಸರ್ ರೋಗಿಗಳು ಆರಾಮಾಗಿ ಜೀವನ ಮಾಡ್ತಾಯಿದ್ದಾರೆ. ಇನ್ನು ಬೇರೆ ಬೇರೆ ಡಯಾಬಿಟೀಸು, BP, ಟ್ರೈಗ್ಲಿಸರೈಡ್ಸು ಇಂಥ ರೋಗಗಳಿಗೆ ಈ 5 ಸಿರಿಧಾನ್ಯಗಳು, ಬೇರೆ ಏನೂ ಇಲ್ಲದೆ ಈ 5 ಸಿರಿಧಾನ್ಯಗಳ ಗಂಜಿ ಕುಡಿದ್ರೂ 3 ವಾರದಲ್ಲಿ ವಾಸಿಯಾಗೋಕ್ಕೆ ಶುರುವಾಗುತ್ತೆ. ಸುಮಾರು 25 ವರ್ಷದಿಂದ ಡಯಾಬಿಟಿಸ್ ಅಂಡ್ BP ಸಫರ್ ಮಾಡ್ತಾ ಇದ್ದೆ. ಸಿರಿಧಾನ್ಯ ಯೂಸ್ ಮಾಡೋದಕ್ಕೆ ಶುರುವಾದೆ. ಈ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ಸು ಎಲ್ಲ ಡೋಸೇಜ್ ಕಡಿಮೆ ಆಗಿ ಈಗ ನಾರ್ಮಲ್ ಆಗಿದ್ದೀನಿ. ದಿವಸ ಬೆಳಗ್ಗೆ ಸುಮಾರು 1.5 ಗಂಟೆ ವಾಕ್ ಹೋಗ್ತೀನಿ. ಹೋಮಿಯೋಪತಿ ವಿಜ್ಞಾನವನ್ನು ಸ್ವಯಂ ಅಧ್ಯಯನ ಮಾಡಿ ಕಡಿಮೆ ವೆಚ್ಚದಲ್ಲಿ ಬಹುತೇಕ ಕಾಯಿಲೆಗಳನ್ನು ಗುಣಪಡಿಸುವ ಹೋಮಿಯೋಪತಿ ವೈದ್ಯರಾಗಿಯೂ ಜನಪ್ರಿಯರಾಗಿದ್ದಾರೆ ಡಾಕ್ಟರ್ ಖಾದರ್. ಮಾಡ್ತಾ ಇದ್ದಿದ್ದು ಸ್ಟೆರಾಯ್ಡ್ಸ್ ಮೇಲೆ ರಿಸರ್ಚ್ ಒಂದು ಕಡೆ ನಡೀತಾ ಇದ್ದಾಗ ಈ ಹೋಮಿಯೋಪತಿ ಸರಿಯಾದಿಲ್ಲ ಅಂತ ಅನಿಸಿದ್ದನ್ನು ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೆ ಸುಮ್ಮನೆ ಮಾತಾಡೋದು ಬದಲು ಪ್ರಯೋಗಗಳನ್ನು ಮಾಡೋಣ ಅಂತ ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡಾಗ ಅದರ ನಿಜಾಂಶ ಗೊತ್ತಾಗಿ ನನ್ನ ಒಂದು ಮನಸ್ಥಿತಿ ಮತ್ತು ವೈಜ್ಞಾನಿಕ ವೈಶಾಲ್ಯತೆ ಹೆಚ್ಚಾಗ್ತಾ ಬಂತು. ಜನಗಳಿಗೆ ಏನಾಗ್ತಿತ್ತು ಅಂದರೆ ಕೀಲುಗಳು ಹಿಡ್ಕೊಬಿಟ್ಟು ನಡೆಯೋಕ್ಕಾಯ್ತಿರ್ಲಿಲ್ಲ. ಕೆಲವರು ತೆವಳ್ತಾ ಇದ್ರು. L&C ಅಂತ ರಾಗಿ ಕಾಳುಗಳನ್ನ ಆ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ಫುಲ್ ನೀರು ತುಂಬಿಡಿ, ನೀರು ತುಂಬಿಟ್ಟು ಕರಗದ ನಂತರ ಒಂದು ಸ್ವಲ್ಪ ನೀರು ಬಿಟ್ಟು ಫುಲ್ ಕುಡೀರಿ, ಅದ್ರಲ್ಲಿ ಮತ್ತೆ ನೀವು ನೀರು ಆ್ಯಡ್ ಮಾಡಿದ್ರೆ ಅದ್ರಲ್ಲಿ ಇರ್ತಕ್ಕಂಥದ್ದು ಪುನಃ ವೃದ್ಧಿ ಆಗುತ್ತೆ ಅಂತ. ಯಾರೆಲ್ಲ ತಗೊಂಡಿದ್ರೋ ಅವರೊಬ್ಬರಿಗೂ ಕೂಡ ಈ ಒಂದು ಕಾಯಿಲೆ ಬರಲಿಲ್ಲ. ಚಿಕನ್ ಗುನ್ಯ ರೋಗದಿಂದ ಮುಕ್ತರಾಗಿ
ತುಂಬ ಉತ್ತಮವಾಗಿದ್ದಾರೆ. ಜನರ ನಿತ್ಯ ಬಳಕೆಯ ಆಹಾರ ಪದಾರ್ಥಗಳಾದ ಬಿಳಿ ಅನ್ನ, ಬಿಳಿ ಸಕ್ಕರೆ, ಬಿಳಿ ಮೈದಾ, ಬಿಳಿ ಗೋಧಿ ಹಿಟ್ಟು, ಡಾಲ್ಡಾ, ಚಾಕೊಲೇಟ್ನ ಹಿಂದಿನ ಸತ್ಯದ ಬಗ್ಗೆ, ಜಂಕ್ ಫುಡ್ನಲ್ಲಿರುವ ವಿಷದ ಬಗ್ಗೆ ಅವರ ಮಾತಿನಲ್ಲೇ ಕೇಳೋಣ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ಬಳಸೋದ್ರಿಂದ ನಾವು ಕಳೆದ 50 ವರ್ಷಗಳಲ್ಲಿ ಏನಾಗಿದ್ದೀವಿ ಅನ್ನೋದು. 100ಕ್ಕೆ 25 ಜನಕ್ಕೆ ಮಧುಮೇಹ ರೋಗ ಬಂದಿದೆ, 100ಕ್ಕೆ 50 ಜನ BP ಟ್ಯಾಬ್ಲೆಟ್ಸ್ ತಗೋತಾ ಇದ್ದಾರೆ, 100ಕ್ಕೆ 38 ಜನಕ್ಕೆ ಥೈರಾಯ್ಡ್ ರೋಗ ಬರ್ತಾ ಇದೆ, 100ಕ್ಕೆ 68 ಜನಕ್ಕೆ ಕೂದಲು ಉದುರು ಹೋಗ್ತಾ ಇದೆ, 100ಕ್ಕೆ 78 ಜನ ಬೆಳಗ್ಗೆ ಎದ್ದು ಸರಿಯಾಗಿ ಕಕ್ಕಸ್ ಮಾಡ್ತಾ ಇಲ್ಲ. ಇವನ್ನೆಲ್ಲ ನಾವು ಗಮನಿಸಿದೆ. ಚಾಕ್ಲೇಟ್ ಉತ್ಪಾದನೆ ಮಾಡುವಾಗ ಜಿರಳೆಗಳು ಬಂದು ಬೀಳ್ತವೆ. ಅಂದರೆ ನಮ್ಮ ಮಕ್ಕಳಿಗೆ 100 ಗ್ರಾಮ್ ಚಾಕ್ಲೇಟ್ ಬಾಯಿಗೆ ಹಾಕ್ತಾ ಇದ್ದೀವಿ ಅಂದರೆ 4% ಜಿರಳೆ, ಅಂದರೆ ಆಲ್ಮೋಸ್ಟ್ ಹತ್ರ 15ರಿಂದ 18 ಜಿರಳೆ ಬಾಯಿಗೆ ಹಾಕ್ತಾ ಇದ್ದೀವಿ. ಬೇಕರಿ ತಿಂಡಿಗಳನ್ನು ಲಿಕ್ವಿಡ್ ಪ್ಯಾರಾಫಿನ್ ಎನ್ನುವ ಎಣ್ಣೆಯಿಂದಲೇ ಹುರಿಯಲಾಗುತ್ತದೆ. ಏಕೆಂದರೆ ತಿಂಡಿಗಳು ಬೇಗ ಕೆಡುವುದಿಲ್ಲ. ಇದು ದೇಹದ ತೂಕ ಹೆಚ್ಚಿಸಿ ಕೋಶಗಳ ನಾಶಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕೃತಕ ಹಾಲು ಉತ್ಪಾದನೆ ಮಾಡುವಾಗ ಹಾರ್ಮೋನ್ ಚುಚ್ಚುಮದ್ದುಗಳನ್ನು ಚುಚ್ಚಿ ಹಾಲಿಂದ ಹಸುಗಳಿಂದ ಹಾಲನ್ನು ತೆಗೆಯೋ ಕ್ರಮ ಈಗ ಬಯೋಟೆಕ್ನಾಲಜಿ ಅಂತ ಹೆಸರಿನಲ್ಲಿ ನಡೀತಾ ಇದೆ. ಈ ಹಾಲಿನಲ್ಲಿ ನಮ್ಮ ಮಕ್ಕಳಿಗೆ 2 ತಿಂಗಳು 3 ತಿಂಗಳಿಂದನೇ ಬಾಯಿಗೆ ಹಾಕೋಕ್ಕೆ ಶುರು ಮಾಡಿದ ಮೇಲೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ನಡೀತಾ ಇದೆ. ಮಕ್ಕಳು 6 ವರ್ಷ 8 ವರ್ಷ 10 ವರ್ಷ ಒಳಗಡೆ ಮುಟ್ಟಾಗ್ತಾ ಇದ್ದಾರೆ. ಸಹಜವಾಗಿ 14-15 ವರ್ಷಕ್ಕೆ ಮುಟ್ಟಾಗಬೇಕಾಗಿತ್ತು. ಸೊ ಈ ಕೃತಕ ಹಾಲನ್ನು ನಾವು ತಾಯಿ ಹಾಲು ಮಗುಗೆ ಬಿಡೋಕ್ಕೆ, ಅಂದರೆ ವೀನಿಂಗ್ ಟೈಮ್ ಅಂತ ಏನು ಹೇಳ್ತಾರೆ, ಆ ಟೈಮಲ್ಲಿ ನಿಜವಾದ ಹಾಲು ಮಕ್ಕಳಿಗೆ ಕುಡಿಸಬೇಕಾಗಿದ್ದು ರಾಗಿ ಹಾಲು, ಸಜ್ಜೆ ಹಾಲು, ನವಣೆ ಹಾಲು, ತೆಂಗಿನಕಾಯಿ ಹಾಲು. ಇನ್ಫ್ಯಾಕ್ಟ್ ತೆಂಗಿನಕಾಯಿ ಹಾಲು ತಾಯಿ ಹಾಲಿಗೆ ಅತಿ ಹತ್ತಿರವಾದದ್ದು. ಅಂದರೆ ನಿಮ್ಮ ಮಗುವಿಗೆ 8 ತಿಂಗಳು 9 ತಿಂಗಳು 10 ತಿಂಗಳಿಗೆ ತಾಯಿ ಹಾಲು ಕಮ್ಮಿ ಆಗ್ತಾ ಇದ್ದಂಗೆ ನೀವು ಕೊಡಬೇಕಾಗಿದ್ದು ತೆಂಗಿನಕಾಯಿ ಹಾಲೇ ಹೊರತು ಬೇರೆ ಜಾನುವಾರುಗಳ ಹಾಲಲ್ಲ ನಾವು ಕೊಡಬೇಕಾಗಿದ್ದು. ಅಂದರೆ ತೆಂಗಿನಕಾಯಿ ಹಾಲು ಕೊಟ್ಟರೆ ಮಕ್ಕಳ ಸೂಕ್ಷ್ಮ ಗ್ರಾಹಿಗಳಾಗ್ತಾರೆ, ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ಇನ್ಫ್ಯಾಕ್ಟ್ ಬುದ್ಧಿಮಾಂದ್ಯ ಮಕ್ಕಳಿಗೆ ತೆಂಗಿನಕಾಯಿ ಹಾಲು ಕೊಡೋದ್ರಿಂದ ಅವರ ಬುದ್ಧಿಮಾಂದ್ಯತನ ಕಮ್ಮಿ ಆಗ್ತಾ ಬರುತ್ತೆ. ಇದು ನಾವು ತುಂಬ ಮಕ್ಕಳಿಗೆ ಪ್ರಯೋಗವಾಗಿ ಕೊಟ್ಟು ನಿಜವಾದ ಯಶಸ್ವಿಯನ್ನು ಕಂಡುಕೊಂಡಿದ್ದೀವಿ. ಸುಮಾರು ಒಂದು 7-8 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ನ ಸಫರ್ ಮಾಡ್ತಾ ಇದ್ದೆ. ಡಾಕ್ಟರ್ ಖಾದರ್ ಅವ್ರದ್ದು ಸ್ಪೀಚ್ನ ಕೇಳಿದೆ. ಅದರಲ್ಲಿ ಅವರು ಎಷ್ಟೋ ವಿಷಯಗಳಿಗೆ ಔಷಧಿಗಳನ್ನ ಹೇಳ್ತಾ ಥೈರಾಯ್ಡ್ಗೂ ಒಂದು ಮೆಡಿಸನ್ ಹೇಳಿದ್ರು. ಖಾಲಿ ಹೊಟ್ಟೆಯಲ್ಲಿ ತೆಂಗಿನಕಾಯಿ ಹಾಲನ್ನ ಕುಡಿದ್ರೆ ಎಲ್ಲ ಥರ ಕಾಯಿಲೆನೂ ವಾಸಿ ಆಗುತ್ತೆ, ಅದು ತಾಯಿ ಹಾಲಿಗೆ ಸಮ ಅಂತ. ಸರಿ, ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಸಲ ಕುಡಿಯೋಕ್ಕೆ ಶುರು ಮಾಡಿದೆ. ರುಚಿನೂ ಚೆನ್ನಾಗಿತ್ತು, ಕುಡಿಯೋಕ್ಕೂ ಇಷ್ಟ ಆಯಿತು. ಹಾಗೆ ದಿನ ಕುಡಿತಾ 6 ತಿಂಗಳು ಕಾಲ ಮೆಡಿಸನ್ ಹೋಗ್ತಾರ ಅದನ್ನು ಕುಡಿದು ಬ್ಲಡ್ ಟೆಸ್ಟ್ ಮಾಡಿಸಿದೆ. ಸುಮಾರು ನನಗೆ ಥೈರಾಯ್ಡ್ ಕಡಿಮೆ ಆಗಿ 75 mg ಇದ್ದಿದ್ದನ್ನ 25 mgಗೆ ಡಾಕ್ಟ್ರು ಇಳಿಸಿದ್ರು. ಶೇಂಗಾ ಅನ್ನೋದು ಅತಿ ಅದ್ಭುತವಾದ ಪದಾರ್ಥ. ಅದರ ಗುಲಾಬಿ ರಂಗು ಸಿಪ್ಪೆಯಲ್ಲಿ ಆ್ಯಂಟಿವೈರಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟರಿ, ಆಂಟಿ ಕಾರ್ಸಿನೋಜೆನಿಕ್, ಆ್ಯಂಟಿ ಏಜಿಂಗ್ ಅಂದರೆ ಮುದಿತನವನ್ನು ದೂರ ತಳ್ಳುವ ಅದ್ಭುತವಾದ ಗುಣ ಈ ರೆಸ್ವೆರಟ್ರಾಲ್ ಅಂತ ಒಂದು ರಾಸಾಯನಿಕ ಪದಾರ್ಥದಲ್ಲಿ ಅದೆಲ್ಲಿದೆ. ಹೆಚ್ಚಾಗಿ ಈ ಗುಲಾಬಿ ರಂಗಿ ಸೊಪ್ಪಲ್ಲಿ ನಾವು ಉಫ್ ಅಂತ ಊದಿ ಮಿಕ್ಕಿದ್ದನ್ನು ತಿಂತೀವಿ. ಹಾಗೆಯೇ ಹಣ್ಣು, ತರಕಾರಿ, ಸೊಪ್ಪನ್ನು ನಿಮ್ಮ ತೋಟದಲ್ಲೇ ಬೆಳೆದು ಸೇವಿಸಿ ಎನ್ನುತ್ತಾರೆ. ಮಕ್ಕಳಿಗೆ ಚಾಕೊಲೇಟ್ ಬದಲಾಗಿ ಎಳ್ಳುಂಡೆ ತಿನ್ನಿಸಿ. ಇವು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಕಪ್ಪು ಬೆಲ್ಲವನ್ನು ಸೇವಿಸಿದರೆ ರಕ್ತಹೀನತೆಯನ್ನು ನಿವಾರಿಸಬಹುದು ಎನ್ನುತ್ತಾರೆ. 1995ರವರೆಗೆ ಭೂಮಿ, ಕೃಷಿ ಏನೆಂದೇ ತಿಳಿಯದ ಡಾಕ್ಟರ್ ಖಾದರ್ ಸ್ವತಃ ಕಪಿಲ ಜಲಾಶಯದ ಬಲಪಕ್ಕದಲ್ಲಿ 8 ಎಕರೆ ಬಂಜರು ಭೂಮಿಯನ್ನು ಖರೀದಿಸಿ ಕಾಡು ಕೃಷಿಯಲ್ಲಿ ನಿರತರಾಗಿದ್ದಾರೆ. ನಮಗೆ ಕೃಷಿ, ಆಹಾರ, ಆರೋಗ್ಯ, ಪರ್ಯಾವರಣ ಬಿಡಿಬಿಡಿಯಾದ ಅಂಶಗಳಲ್ಲ. ಎಲ್ಲದನ್ನು ಇಡಿಯಾಗಿ ನೋಡಿಕೊಂಡಾಗ ನಿಜವಾದ ಜನರ ಆರೋಗ್ಯ ಸಾಧ್ಯ ಆಗುತ್ತೆ. ಮುಂದಿನ ವರ್ಷಗಳಲ್ಲಿ ನಮಗೆ ನೀರಿನ ಅಭಾವ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಉದಾಹರಣೆಗೆ 1 kg ಭತ್ತ ಅಂದರೆ ಅಕ್ಕಿ, ಬಿಳಿ ಅಕ್ಕಿ ನಮ್ಮ ತಟ್ಟೆಗೆ ಬರಬೇಕಂದ್ರೆ 8,000 ಲೀಟರು ಖರ್ಚು ಮಾಡಬೇಕು. ಅದೇ ಗೋಧಿ 1 kg 10,000 ಲೀಟರ್ ಬೇಕು. 1 kg ಸಕ್ಕರೆ 28,000 ಲೀಟರ್ ಬೇಕು. 1 kg ಮಾಂಸ 60,000 ಲೀಟರ್ ನೀರು
ಉಪಯೋಗಿಸಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ನೀರನ್ನು ಬಳಸಿ ಆಹಾರ ಪದಾರ್ಥಗಳನ್ನು ಬೆಳೆಸ್ತಾ ಇರೋದರಿಂದ ನಮ್ಮ ಕಾಡುಗಳು ಸರ್ವನಾಶ ಆಗ್ತಾಯಿದೆ. ಸೊ ಕಾಡು ಕೃಷಿಯ ಮೂಲ ಉದ್ದೇಶ ಏನಪ್ಪ ಅಂದರೆ ರಾಸಾಯನಿಕ ಮುಕ್ತವಾಗಿ ಇಡೀ ಪ್ರಪಂಚದ ಜನಾಭೆಗೆ ಆಹಾರ ಪದಾರ್ಥಗಳನ್ನು ಸರಾಗವಾಗಿ ಬೆಳೆಸಿ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ಒದಗಿಸುವುದೇ ಕಾಡು ಕೃಷಿ ಮೂಲ ಉದ್ದೇಶ. ಅಂದರೆ ಅರಳಿ ಮರ, ಹಲಸಿನ ಮರ, ಬೇವಿನ ಮರ, ಹುಣಸೆ ಮರ, ನೇರಳೆ ಮರ, ಈ ರೀತಿ ದೊಡ್ಡ ದೊಡ್ಡ ಮರಗಳನ್ನು ಮೊದಲಾಗಿ ತಂದು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಕಾಡು ಬೆಳೆಸ್ಕೊಂಡು ಬರುತ್ತೆ. ಅದು ಆ ಕಾಡು ಬೆಳೀತಾ ಬೆಳೀತಾ ಆವು ಉದುರಿಸ್ತಾ ಇರೋ ಎಲೆಗಳನ್ನು ಕಡ್ಡಿಗಳನ್ನು ತಂದು ನಮ್ಮ ಬರಡು ಭೂಮಿಗೆ ಹಾಕಿ ಕಾಡಿನಿಂದ ತಂದ ಕಾಡು ಚೈತನ್ಯವನ್ನು ಅಂದರೆ ಆ ಮಣ್ಣಿನ ತಂದು ನಾವು ಈ ಮಡಿಕೆಯಲ್ಲಿ 1/4 kg ರಾಗಿ ಹಿಟ್ಟು, 1/4 kg ಕಡಲೆ ಹಿಟ್ಟು, ಒಂದು 50 ಗ್ರಾಮು ಬೆಲ್ಲ ಮಣ್ಣಿನ ಮಡಿಕೆಯಲ್ಲಿ ಹಾಕಿ ತಿರುಗಿಸ್ತಾ ಇದ್ದರೆ ಒಂದು ವಾರದಲ್ಲಿ ಆ ಕಾಡು ಮಣ್ಣಿನಲ್ಲಿದ್ದ ಸಮತೋಲನ ಕಂಡುಕೊಂಡಿದ್ದ ಸೂಕ್ಷ್ಮ ಜೀವಿಗಳ ಒಂದು ಅದ್ಭುತವಾದ ಲೋಕ ಇಲ್ಲಿ ಸೃಷ್ಟಿಯಾಗತ್ತೆ. ಈ ಕಾಡು ಚೈತನ್ಯ ಅಂತ ಕರಿತೀವಿ ಇದನ್ನು ಆ ಮರಳು ಭೂಮಿಗಾಗಲಿ ಯಾವುದೇ ಬರಡು ಭೂಮಿಗೆ ನಾವು ಸಾಯಂಕಾಲ ಸಮಯದಲ್ಲಿ ಸೂರ್ಯ ಇಲ್ಲದೇ ಇದ್ದಾಗ ಸಿಂಪರಣೆ ಮಾಡಿದಾಗ ಭೂಮಿಗೆ 3 ವಾರದಿಂದ 3 ತಿಂಗಳ ಒಳಗಡೆ ನಮ್ಮ ಭೂಮಿ ಮತ್ತೆ ಫಲವತ್ತತೆ ಕಡೆಗೆ ಹೋಗುತ್ತೆ. ಆದ್ದರಿಂದ ಕಾಡು ಕೃಷಿ ನಿಜವಾದ ಕೃಷಿ ಮತ್ತು ಭವಿಷ್ಯದ ಕೃಷಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಎಲ್ಲರೂ ಆರೋಗ್ಯ ಅನ್ನೋದು ಅನಾರೋಗ್ಯ ಇಲ್ಲದೇ ಇದ್ದರೆ ಸಾಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗಲ್ಲ, ಅದು ಆರೋಗ್ಯ ಅಂದರೆ ಇನ್ನೊಂದು ಅದ್ಭುತವಾದ ಸ್ಥಿತಿ. ಆ ಸ್ಥಿತಿಗೆ ಹೋಗಬೇಕು ಅಂದರೆ ಈ ರೀತಿ ಪದಾರ್ಥಗಳನ್ನು ಬೆಳೆಸ್ಕೊಂಡು ತಿಂದಾಗಲೇ ಮಾತ್ರ ಸಾಧ್ಯ. ಮಣ್ಣಿನ ಆರೋಗ್ಯ ನಮ್ಮ ಆರೋಗ್ಯ. ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡಿದರೆ ಮಣ್ಣು ನಮಗೆ ಉತ್ಕೃಷ್ಟವಾದ ಆಹಾರವನ್ನು ಕೊಡುತ್ತದೆ. ಇವರ ಕೃಷಿ ಜ್ಞಾನದಿಂದ ಎಷ್ಟೋ ರೈತರು ಪ್ರಭಾವಿತರಾಗಿ ಸಿರಿಧಾನ್ಯಗಳನ್ನು ಬಳಸಿ ಹಾಗೆ ಬೆಳೆಯುತ್ತಲೂ ಇದ್ದಾರೆ. ವಿಜ್ಞಾನಿ, ವೈದ್ಯ, ಕೃಷಿಕರಾಗಿರುವ ಡಾಕ್ಟರ್ ಖಾದರ್ ರವರು ಸ್ನೇಹಜೀವಿಗಳು, ಎಲ್ಲರನ್ನೂ ಗೌರವಿಸುವ ಸಜ್ಜನರು. ವಾರದಲ್ಲಿ 5 ದಿನಗಳ ಕಾಲ ಹೋಮಿಯೋಪತಿ ವೈದ್ಯರಾಗಿ ಮೈಸೂರಿನ ತಮ್ಮ ಸುಖ ಸದನ ಎಂಬ ಹೆಸರಿನ ಮನೆಯಲ್ಲಿ ಚಿಕಿತ್ಸೆ ನೀಡುತ್ತಾರೆ. ತಿಂಗಳ 1ನೇ ಮತ್ತು 3ನೇ ಸೋಮವಾರ HD ಕೋಟೆ ತಾಲೂಕಿನ ಬಿದರಹಳ್ಳಿ ಬಳಿಯ ತಮ್ಮ ಜಮೀನಿನ ಮನೆಯಲ್ಲಿ 100 ಬುಡಕಟ್ಟು ಮತ್ತು ಕುಗ್ರಾಮಗಳ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಾರೆ. ಇವರು ಹೇಳುವ ಆಹಾರ ಪದ್ಧತಿಯಿಂದ ಪ್ರಭಾವಿತರಾದ ರಾಜ್ಯದ ನಾನಾ ಭಾಗಗಳ ಜನರು ಹಲವೆಡೆ ಇವರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಡಾಕ್ಟರ್ ಖಾದರ್ ರವರಿಂದ ಉಪನ್ಯಾಸವನ್ನು ಕೊಡಿಸುತ್ತಿದ್ದಾರೆ. ಇದಲ್ಲದೆ ನಗರಗಳಲ್ಲಿ ಕೆಲಸ ಮಾಡುತ್ತಿದ್ದ IT ಉದ್ಯೋಗಿಗಳು ಕೂಡ ಇವರ ಕಾಡು ಕೃಷಿಯಿಂದ ಪ್ರಭಾವಿತರಾಗಿ ತರಬೇತಿ ಪಡೆದುಕೊಳ್ಳುತ್ತಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಆರೋಗ್ಯದ ಬಗ್ಗೆ ನಾವೇನು ತಿನ್ನುತ್ತಿದ್ದೇವೆ, ಆರೋಗ್ಯವಂತ ಜೀವನಕ್ಕೆ ನಾವೇನು ತಿನ್ನಬೇಕು ಎನ್ನುವ ಬಗ್ಗೆ ಅರಿವು ಮೂಡಿಸುವ ಆಹಾರ ವಿಜ್ಞಾನಿ ಅಪೇಕ್ಷಿಸುವುದು ಉತ್ತಮ ಹಾಗೂ ಸದೃಢವಾದ ಆರೋಗ್ಯವಂತ ಸಮಾಜದ ಕನಸು. ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಎಂಬಂತೆ ಇವರಿಗೆ ಒಬ್ಬಳೇ ಮಗಳು ಸರಳ. ಆಕೆಯೂ ಕೂಡ ಹೋಮಿಯೋಪತಿ ವೈದ್ಯೆಯಾಗಿ ತಂದೆಗೆ ನೆರವಾಗುತ್ತಿದ್ದಾರೆ. ಸರಳ ಜೀವನ, ಉದಾತ್ತ ಚಿಂತನೆ ಎನ್ನುವಂತೆ ಬದುಕುತ್ತಿರುವ ಇವರನ್ನು ಒಬ್ಬ ಆಹಾರ ವಿಜ್ಞಾನದ ಸಂತ ಎಂದರೆ ತಪ್ಪಾಗಲಾರದು.